ಮಾದೇವಪ್ಪನವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಅವರು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರು. ನಾನು ಮೈಸೂರು ಜಿಲ್ಲೆಯವನು. ಹಾಗಾಗಿ ಕೇಳಿಸ್ತಾ ಇಲ್ವೇನೆಯ? ಲೋ ವಾಯ್ಸ್ ಕೊಡಪ್ಪ, ಆನ್ ಮಾಡ್ತೀವಿ. ಅದೊಂಚೂರು ಆನ್ ಮಾಡ್ಕೊಟ್ಟು. ಪೌಡ್ರ್ ಹಲೋ, ಅದೇನು ಮಾಡೋಕ್ಕಾಗಲ್ಲ ಬಿಡಪ್ಪ. ನಾನು ಪಾದಯಾತ್ರೆ ಮಾಡಿದ್ನಲ್ಲ, ಆಗ ಸನ್ಬರ್ನಾದದ್ದು ಹೋಗ್ಲಿಲ್ಲ. ಯಾವ ಆಯಿಂಟ್ಮೆಂಟ್ ಹಾಕಿದ್ರು ಕೂಡ ಹೋಗ್ಲಿಲ್ಲ. ಯಾವ ಸ್ಕಿನ್ ಡಾಕ್ಟರ್ ತೋರಿಸಿದ್ರು ಹೋಗ್ಲಿಲ್ಲ. ಸೊ ಬಿಟ್ಬಿಟ್ಟೆ ತೆಗೆದು ನಾನು 2010ರಲ್ಲಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೆ. ನಾನು ನಮ್ಮ ಪಕ್ಷದವರೆಲ್ಲ ಆ ಟೈಮ್ನಲ್ಲಿ ಸನ್ಬರ್ನ್ ಆಯಿತು, 2 ಕೈಗಳು. ಅವತ್ತಿನಿಂದ ಇವತ್ತಿನವ್ರಿಗೆ ನಾನು ಭಾಳ ಆಯಿಂಟ್ಮೆಂಟ್ ಎಲ್ಲ ಉಪಯೋಗಿಸಿದೆ. ಸ್ಕಿನ್ ಡಾಕ್ಟ್ರಿಗೆ 2-3 ಜನ ಸ್ಕಿನ್ ಡಾಕ್ಟ್ರಿಗೆಲ್ಲ ತೋರಿಸಿದೆ. ಏನು ಪರಿಣಾಮ ಆಗಲಿಲ್ಲ. ಹಾಗೆ ಇಲ್ಲಿ 3 ಜನ ಸ್ಕಿನ್ ಡಾಕ್ಟರ್ ಭೇಟಿ ಮಾಡಿದೆ. ಎಲ್ಲರೂ ಏನೇನೋ ಆಯಿಂಟ್ಮೆಂಟ್ ಮಾಡ್ಕೊಂಡ್ರು, ಅದು ಹೋಗಲಿಲ್ಲ. ಓಕೆ, ಈಗ ಅದಿರಲಿ, ಇದಕ್ಕೂ ಸಂಬಂಧ ಇಲ್ಲ. ನಿನ್ನೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಮಾದೇವಪ್ಪನವರು, MLAಗಳು, MLCಗಳು, ಲೋಕಸಭಾ ಸದಸ್ಯರು, ನಾವೆಲ್ಲರೂ ಮೈಸೂರು ಜಿಲ್ಲೆಯವರು. ನಾವು ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮನ ಮೈಸೂರು ಜಿಲ್ಲೆಯಲ್ಲಿ ಪರಿಶೀಲನೆ ಮಾಡಿದೆವು. ಪರಿಶೀಲನೆ ಮಾಡಿ ಅವರು ಭಾಳ ದಿನಗಳಾಗಿತ್ತು, 6 ತಿಂಗಳಿಗಿಂತ ಜಾಸ್ತಿ ಆಗಿತ್ತಲ್ವ? 6 ತಿಂಗಳಿಗಿಂತ ಜಾಸ್ತಿ ಆಗಿತ್ತು. ನಾನು ಮೈಸೂರು ಜಿಲ್ಲೆಯ ಮಂತ್ರಿ ಆಗಿರೋದ್ರಿಂದ, ಮೈಸೂರು ಜಿಲ್ಲೆಯವನೇ ಆಗಿರೋದ್ರಿಂದ ನಾನೇ KDP ಮೀಟಿಂಗ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ವಿಳಂಬ ಆಯಿತು. ನಿನ್ನೆ ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದು, ನಾನು ಬೆಂಗಳೂರಿನಲ್ಲಿ ಅಥವಾ ಯಾವುದೇ ಜಿಲ್ಲೆಗಳಿಗೆ ಹೋಗಲಿ, ಮೈಸೂರು ಬರಲಿ, ಜನರು ಅವರ ಸಮಸ್ಯೆಗಳನ್ನು ಇಟ್ಕೊಂಡು ನೂರಾರು ಜನ ಬರ್ತಾರೆ. ಒಂದು ವೇಳೆ ನಾನು ಎಲ್ಲರೂ ಕಾರ್ಯಕ್ರಮಕ್ಕೆ ಹೊರಟಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕಾದಿರ್ತಾರೆ. ಹಾಗಾಗಿ ಸಾಯಂಕಾಲ ರಾತ್ರಿ 9 ಗಂಟೆ ಮೇಲೆ ಬಂದರೂ ಕೂಡ ಕಾಯ್ಕೊಂಡಿರ್ತಾರೆ. ಬಹುತೇಕವಾಗಿ ಅವರ ಸಮಸ್ಯೆಗಳು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪರಿಹರಿಸ್ತಕ್ಕಂಥ ಸಮಸ್ಯೆಗಳು. ವೈಯಕ್ತಿಕವಾಗಿ ಸಮಸ್ಯೆಗಳನ್ನು ಹೇಳ್ತಕ್ಕಂಥದ್ದು ಬಹಳ ಕಡಿಮೆ. ಹೆಚ್ಚಾಗಿ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಹೇಳ್ತಾರೆ. ಪಾಣಿ ಕೊಡಿಸ್ಕೊಡಿ,
ಇದನ್ನ ಎಂಥದ್ದು ಪೋಡಿ ಮಾಡಿಸ್ಕೊಡಿ, ಸರ್ವೆ ಮಾಡಿಸ್ಕೊಡಿ. ಯಾಕಂತಂದ್ರೆ ನಮ್ಮದು ಜಂಟಿ ಕುಟುಂಬ ಇರ್ತದೆ. ಆ ಜಂಟಿ ಕುಟುಂಬ ಡಿವಿಷನ್ ಆದರೆ ಆಗ ಅವ್ರ ಹೆಸರಿಗೆ ಜಮೀನುಗಳು ಹೋಗ್ತವೆ, ಮನೆ ಕೂಡ ಸೇರ್ತವೆ. ಹಾಗಾಗಿ ಆಗಿಂದಾಗೆ ಅವ್ರಿಗೆ ಮಾಡಿಕೊಡ್ತೇ ಇರಬೇಕಾಗ್ತದೆ ರೆವಿನ್ಯೂ ಇಲಾಖೆಗೆ. ಜೊತೆಗೆ ಪೊಲೀಸ್ ಇಲಾಖೆ ಇವು ಹೆಚ್ಚು ವಿಚಾರಗಳು ಜನರ ತಗೊಬರ್ತಕ್ಕಂಥ ವಿಚಾರಗಳು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ. ಅಧಿಕಾರಿಗಳು ಜನರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಕಚೇರಿನಲ್ಲಿ ಇರಬೇಕು. ಅವರ ಅಹವಾಲನ್ನ ಕೇಳಬೇಕು. ಕಾನೂನು ರೀತಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿಕೊಡ್ಲೇಬೇಕು. ಒಂದು ವೇಳೆ ಕಾನೂನು ಅಡ್ಡ ಬಂದ್ರೆ ಅವ್ರಿಗೆ ಹೇಳಬೇಕು, ಎಂಡಾರ್ಸ್ಮೆಂಟ್ ಕೊಡಬೇಕು. ಇದು ಕಾನೂನು ರೀತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಿಂಬರಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅನಗತ್ಯವಾಗಿ ಜನರನ್ನ ಅಲಿಸದೇ ಇದೆಯಲ್ಲ, ಅದು ದೊಡ್ಡ ಅಪರಾಧ. ಯಾಕಂದ್ರೆ ಆಮೇಲೆ ಬಹಳಷ್ಟು ಕೆಲಸಗಳು ಜಿಲ್ಲಾಧಿಕಾರಿ, ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರು, ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅವರು ಬಗೆಹರಿಸಿದ್ರೆ ನನ್ನ ಬಳಿ ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದನ್ನ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಆಮೇಲೆ ಕಳೆದ ರಿವ್ಯೂ ಮೀಟಿಂಗ್ನಲ್ಲಿ ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ಅಧಿಕಾರಿಗಳು ವಾಸ ಮಾಡಬೇಕು. ನಾನು ಸೂಚನೆ ಕೊಟ್ಟಿದ್ದೆ, ಎಲ್ಲ ಅಧಿಕಾರಿಗಳು ಕೂಡ ತಾಲೂಕಿನಲ್ಲೇ ಇರಬೇಕು. ಜನರು ತಾಲೂಕು ಕಚೇರಿಗಳಿಗೆ ಬಂದಾಗ ತಾಲೂಕು ಕಚೇರಿ ಅಥವಾ ಯಾವುದೇ ಇಲಾಖೆ ಸಮಸ್ಯೆಗಳಿದ್ದಾಗ ಅಲ್ಲಿ ಖುದ್ದು ಕಚೇರಿನಲ್ಲಿದ್ದು ಅವ್ರ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ಬೇಕು. ಅದಕ್ಕೋಸ್ಕರ ಕೇಂದ್ರ ಸ್ಥಾನಗಳಲ್ಲೇ ವಾಸ ಮಾಡಬೇಕು ಅಂತ ಹೇಳಿದ್ದೆ. ಆದರೂ ಕೆಲವರು ಕೇಂದ್ರ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇಲ್ಲ. ಜಿಲ್ಲಾ ಕೇಂದ್ರಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು, ಅಲ್ಲಿಂದ ತಾಲೂಕುಗಳಿಗೆ ಹೋಗ್ತಕ್ಕಂಥದ್ದು, ಇದು ಸರಿಯಾದಂಥ ಪದ್ಧತಿ ಅಲ್ಲ.
ಗ್ರಾಮ ಪಂಚಾಯತಿ PDOಗಳು, ತಾಲೂಕು ಅಧಿಕಾರಿಗಳು ಅವರವರ ಕೇಂದ್ರ ಸ್ಥಾನದಲ್ಲಿ ಸಿಗಬೇಕು. ಜನಗಳಿಗೆ ತಾಲೂಕು ಕೇಂದ್ರಕ್ಕೆ ಬಂದಾಗ ಸಿಗಬೇಕು. ನಿನ್ನೆ ಜಿಲ್ಲಾಧಿಕಾರಿಗೆ ಸ್ಪಷ್ಟ ಸೂಚನೆ ಕೊಟ್ಟಿದ್ದೇನೆ. ತಾಲೂಕು ಮಟ್ಟದಲ್ಲಿ ಯಾವ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲ್ಲ ಅಂದ್ರೆ